ಊರೇನಾಯ್ತು? ಸ್ಮಶಾನ ಸ್ಮಶಾನ ಆಗಿ ಮೌನ ಆಗಿಬಿಡ್ತಾರೆ ಅವ್ರು. ಸ್ಮಶಾನ ಮೌನ ಆಗಿಸಿ ಇಲ್ಲಿ ಏನು ಯಾವ ಒಂದು ನರಪಳಿನೂ ಉಳಿಲ್ಲ, ದನಕರುಗಳನ್ನ ಉಳಿಲಿಲ್ಲ, ಯಾರು ಇದ್ದಿದ್ದಿಲ್ಲ ಇಲ್ಲಿ. ಹಂಗಾರೆ ಊರು ಮತ್ತೆ ಕಟ್ಟಿದ್ದು ಹೇಗೆ? ಕಟ್ಟಿದ್ದು ಅದನ್ನ ಇತಿಹಾಸ ಪ್ರಕಾರ ಓದಿದಾಗ ಈಗ ಅದನ್ನ ತಿಳಿದ ಅಂದ್ರೆ ಒಂದು 10 ವರ್ಷದ ನಂತರ ಇದು ಊರು ಮತ್ತೆ ಪುನರಾವರ್ತಿ ಆಯ್ತು ಅನ್ನೋದನ್ನ ನಾವು ತಿಳ್ಕೊಂಡಿವ್ರಿ. 10 ವರ್ಷದ ನಂತರ 10 ವರ್ಷ ಈ ಅಲಗಲ್ಲಿ ಊರಲ್ಲಿ ಯಾರು ಇಲ್ಲ, ಇಡೀ ಊರೇ ಬಿಟ್ಟು ಹೋಗಿತ್ತು. ಓ ಮೈ ಗಾಡ್, ಹಂಗ 10 ವರ್ಷ ಇದು ಸ್ಮಶಾನ ಆಗಿತ್ತು ಹಾಗಾದ್ರೆ ಊರು. ಯಾರು ಈ ಕಡೆ ತಲೆ ಎತ್ತೋರ್ನಿಲ್ಲ. ಹಾಗಾದ್ರೆ ಸ್ವಲ್ಪ ದಿನಗಳಾದ ನಂತರನೇ ಬಂದಿದ್ದು, ಮತ್ತೆ ಬದುಕನ್ನ ಕಟ್ಕೊಂಡಿದ್ದು, ಹೊಸ ಬದುಕನ್ನು ಕಟ್ಕೊಂಡ್ರು ಅವ್ರು. ಹಾಗಾದ್ರೆ ಅವ್ರು ಎಲ್ಲೆಲ್ಲ ಅಡ್ಕೊಂಡಿದ್ರು? ಕೆಲವೊಬ್ರು ಸುರಪುರದ ಕಡೆ ಹೋಗಿದ್ದಾರೆ, ಕೆಲವರು ಮುಧೋಳ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮುಧೋಳ ಸಂಸ್ಥಾನದಿದ್ದಂಥ ರಾಜರು, ಗೋರ್ಪಡೆ ರಾಜರು ಏನು ಡಿಸಿಷನ್ ತಗೊಂಡ್ರು, ಅಂದ್ರೆ ಏನ್ ನಿರ್ಧಾರ ತಗೊಂಡ್ರು? ಇನ್ನೊಂದ್ರೆ ಮೇಡಮ್, ಅದು ಮುಧೋಳ ಸಂಸ್ಥಾನ ಆಗ ಬ್ರಿಟಿಷರ ಅಧೀನದೊಳಗೆ ಆಗಿತ್ತು ಅದು. ಅಂದ್ರೆ ಅವ್ರ ಮೇಲಾಧಿಕಾರಿಗಳು ಇವ್ರು ಏನು ಇದ್ರಲ್ಲ, ಅದನ್ನ ಪಾಲನೆ ಮಾಡ್ತಿದ್ರು ಅವರು. ಓಕೆ, ಹಿಂಗಾಗಿ ಅವ್ರು ಏನು ಮಾಡಕ ಆಸ್ಪದ ಇದಿಲ್ಲ ಆಗ. ಓಕೆ, ಬ್ರಿಟಿಷರು ಹೇಳಿದಂತ ನೀತಿ ನಿಯಮಗಳನ್ನ, ಕಾಯ್ದೆಗಳನ್ನ ಎಲ್ಲಾನು ನಡು ಬಂದ್ ಏನೈತಿ, ಈಗ ಬಾಲಾಜಿ ನಿಂಬಾಳ್ಕರ್ ಏನ ಇದ್ದಲ್ರಿ, ಅವನ ಹುರಿದುಂಬಿಸ್ಕೇಸ ಇಲ್ಲಿ ಸುತ್ತಮುತ್ತಲು ಹಳ್ಳಿ ಜನರನ್ನ ಎಲ್ಲರನ್ನೂ ಹುರಿದುಂಬಿಸಿ ಈ ಜನರಿಗೆ ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟು ಇದನ್ನೆಲ್ಲ ಮಾಡಕ್ಕೆ ಹಚ್ಚಿದವನು ಅವನ ರೀ. ಅವನು